ಸತ್ತ ಮೇಲೆ ನನ್ನ ಹೆಂಡತಿಯನ್ನ ನೋಡಿಕೊಳ್ಳೋರು ಯಾರು? ಅವಳು ಅನಾಥವಾಗಬಾರದು. ಹೀಗೊಂದು ವಿಚಿತ್ರ ಹಾಗೂ ಆಘಾತಕಾರಿ ಕಾರಣ ನೀಡಿ ನಿವೃತ್ತ ಇಸ್ರೋ ಅಧಿಕಾರಿಯೊಬ್ಬರು ತಮ್ಮ ಪತ್ನಿಯನ್ನೇ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬಂಧಿತ ಆರೋಪಿಯನ್ನ 65 ವರ್ಷದ ನಾಗೇಶ್ವರ್ ರಾವ್ ಅಂತ ಗುರುತಿಸಲಾಗಿದೆ. ಇವರು ಇಸ್ರೋದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ರು. ಬೊಮ್ಮನಹಳ್ಳಿ ಸಮೀಪದ ಆವಲಹಳ್ಳಿ ವ್ಯಾಪ್ತಿಯ ವರ್ಚಸ್ಸು ಅಪಾರ್ಟ್ಮೆಂಟ್ನಲ್ಲಿ ನಾಗೇಶ್ವರ್ ರಾವ್ ಮತ್ತು ಪತ್ನಿ ಸಂಧ್ಯಾ ವಾಸವಾಗಿದ್ರು. ಬುಧವಾರ ಬೆಳಗ್ಗೆ ಮನೆಯಲ್ಲಿದ್ದ ಟವಲ್ನಿಂದ ಪತ್ನಿ ಸಂಧ್ಯಾ ಅವರ ಕುತ್ತಿಗೆ ಬಿಗಿದು ನಾಗೇಶ್ವರ್ ರಾವ್ ಜೀವ ತೆಗೆದಿದ್ದಾನೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಆರೋಪಿ ನಾಗೇಶ್ವರ್ ರಾವ್ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರೋದು ಕಂಡುಬಂದಿದೆ. ನಮಗೆ ವಯಸ್ಸಾಗಿದೆ, ಮಗಳು ಅಮೆರಿಕಾದಲ್ಲಿದ್ದಾಳೆ, ಇಲ್ಲಿ ನಮ್ಮನ್ನ ನೋಡಿಕೊಳ್ಳಲು ಹತ್ತಿರದ ಸಂಬಂಧಿಗಳಿಲ್ಲ, ನಾನು ಸತ್ರೆ ನನ್ನ ಹೆಂಡತಿ ಒಂಟಿ ಆಗ್ತಾಳೆ, ಅವಳ ಪಾಡು ಏನಾಗಬಹುದು ಅನ್ನುವ ಚಿಂತೆ ನನ್ನನ್ನು ಕಾಡ್ತಾ ಇತ್ತು. ಹಾಗಾಗಿ ಅವಳನ್ನ ಕೊಂದು ನಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದೆ ಅಂತ ಆರೋಪಿ ಹೇಳಿಕೆ ನೀಡಿದ್ದಾರೆ. ಆದರೆ ಪತ್ನಿಯನ್ನ ಕೊಂದು ಬಳಿಕ ಭಯಗೊಂಡ ನಾಗೇಶ್ವರ್ ರಾವ್ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಧೈರ್ಯ ಸಾಲದೆ ಸುಮ್ಮನಾಗಿದ್ದಾರೆ.